ವೃಶ್ಚಿಕ ರಾಶಿ ಸುವರ್ಣ ಯುಗದ ದೈವಿಕ ಆರಂಭ. ಲೋಕದ ಸಮಸ್ತ ಜನರಿಗೆ ವಂದನೆಗಳು. ಪ್ರಸ್ತುತ ಸನ್ನಿವೇಶಗಳು ನಿಮಗೆ ಪೂರಕವಾಗಿ ಒದಗಿಬರುತ್ತಿಲ್ಲ. ಆದರೆ ಮುಂಬರುವ ಜ್ಯೇಷ್ಠಮಾಸದ ಆರಂಭದಿಂದ ಮೇ 24 ನಿಮ್ಮದೇ ಆದ ಹೊಸ ಮನ್ವಂತರ ಪ್ರಾರಂಭವಾಗಲಿದೆ. ನೀವು ಅತಿ ಹೆಚ್ಚು ವಿಶ್ವಾಸವಿಟ್ಟವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನೀವು ಎಷ್ಟೇ ಶ್ರಮವಹಿಸಿದರೂ ಸಮಾಜದಲ್ಲಿ ನಿಮಗೆ ಸೂಕ್ತ ಗೌರವ ಲಭಿಸುತ್ತಿಲ್ಲ. ಆದರೆ ಈ ಪ್ರಕಟಣೆ ನಿಮಗಾಗಿಯೇ ಸಿದ್ಧವಾಗಿದೆ. ನಿಮ್ಮ ಅದೃಷ್ಟದ ಚಕ್ರವು ಈಗ ಉಲ್ಟಾ ತಿರುಗಲಿದೆ. ವೈರಿಗಳ ಪತನ, ನಿಮ್ಮ ಅಂತಿಮ ವಿಜಯ ಹಾಗೂ ಜಗದೊಡೆಯನು ನಿಮಗೆ ಕರುಣಿಸಲಿರುವ ಅಗಾಧ ಐಶ್ವರ್ಯದ ಕುರಿತು ಇಂದು ಈ ನಿರೂಪಣೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಳ್ಳಲಿದ್ದೇವೆ. ಈ ಕ್ಷಣದಿಂದ ನಿಮ್ಮ ನುಡಿಯೇ ಆಜ್ಞೆ, ನಿಮ್ಮ ಸಂಕಲ್ಪವೇ ಯಶಸ್ಸು. ಕೀಟರಾಶಿಯ ಜಾತಕರು ಸುದೀರ್ಘ ಕಾಲದಿಂದ ಒಂದೇ ಕಷ್ಟದ ಪರಿಸ್ಥಿತಿಯಲ್ಲಿ ಕಾಲ ಕಳೆಯುತ್ತಿದ್ದರು. ಆದರೆ ಈ ನಿಶ್ಚಿತ ದಿನದ ಬಳಿಕ ಆ ತಮಂಧವನ್ನು ಸೀಳಿ ಒಂದು ಬೃಹತ್ ಬೆಳಕಿನ ಪರ್ವ ಆರಂಭವಾಗಲಿದೆ. ಇದು ಕೇವಲ ಗ್ರಹಚಾರದ ಗಣಿತವಲ್ಲ, ನಿಮ್ಮ ಸತ್ಕರ್ಮಗಳ ಪ್ರತಿಫಲವು ನಿಮ್ಮ ಕೈಸೇರುವ ಸಮಯ. ವೃಶ್ಚಿಕ ರಾಶಿಯವರು ಈ ದಿನಾಂಕದ ನಂತರ ಒಂದು ಪ್ರಬಲ ಕಾಲದ ಸರಣಿಯನ್ನು ಎದುರಿಸಲಿದ್ದಾರೆ. ನೀವು ಈ ಸಂದೇಶವನ್ನು ವೀಕ್ಷಿಸುತ್ತಿರುವುದು ಕೇವಲ ಆಕಸ್ಮಿಕವಲ್ಲ. ನಿಮ್ಮ ಬದುಕಿನಲ್ಲಿ ಒಂದು ದಿಕ್ಸೂಚಿ ಬದಲಾಗಲಿದೆ ಎಂಬುದಕ್ಕೆ ಇದು ಈಶ್ವರನ ಸಂಕೇತವಾಗಿದೆ. ವೃಶ್ಚಿಕ ಜಾತಕರು ಅಗಾಧ ಚೈತನ್ಯ ಮತ್ತು ಅಲುಗಾಡದ ದೃಢತೆಗೆ ಸಾಕ್ಷಿಯಾಗಿದ್ದಾರೆ. ಈ ಸ್ಥಿತ್ಯಂತರ ಆರಂಭವಾಗುವ ಮುನ್ನ ನಿಮ್ಮ ಅಂತರಾಳದಲ್ಲಿ ಉಂಟಾಗುವ ವಿಚಿತ್ರ ತಲ್ಲಣಗಳು ಮತ್ತು ನಿಮ್ಮ ಯೋಚನಾ ಲಹರಿಯಲ್ಲಿನ ಸ್ಥಿತ್ಯಂತರಗಳು ವಿಧಿಯು ನಿಮ್ಮನ್ನು ಸಜ್ಜುಗೊಳಿಸುತ್ತಿದೆ ಎಂಬುದರ ಸೂಚನೆಗಳಾಗಿವೆ. ಈ ರೂಪಾಂತರವು ಬ್ರಹ್ಮಲಿಖಿತ ನಿರ್ಧಾರವಾಗಿರುವುದರಿಂದ ಪ್ರಶಾಂತವಾಗಿ ಆಸೀನರಾಗಿ ಸಾಧ್ಯವಾದರೆ ಈ ನುಡಿಗಳನ್ನು ಆಲಿಸಿ. ಇದು ಕೇವಲ ಜನ್ಮಕುಂಡಲಿಯ ಅವಲೋಕನವಲ್ಲ. ಇದು ನಿಮ್ಮ ಭೂತಕಾಲದ ದೋಷಗಳನ್ನು ಕಳೆದು ನಿಮ್ಮ ಮುನ್ನಡೆಗೆ ದಾರಿ ತೋರುವ ದೈವಿಕ ಸಂದೇಶವಾಗಿದೆ. ಈ ನಿಮಿಷದಿಂದಲೇ ಹೊರಜಗತ್ತಿನ ಕೋಲಾಹಲ ಹಾಗೂ ಅನಗತ್ಯ ಚಿಂತೆಗಳನ್ನು ದೂರವಿಡಿ. ನಿಮ್ಮ ಗಮನವನ್ನು ಇಲ್ಲಿ ಕೇಂದ್ರೀಕರಿಸಿ, ಏಕೆಂದರೆ ನೀವು ಕೇಳಲಿರುವ ಪ್ರತಿಯೊಂದು ವಾಕ್ಯವೂ ನೀವು ನುಂಗಿಕೊಂಡಿದ್ದ ವೇದನೆಗೆ ಮದ್ದಾಗಲಿದೆ. ನೀವು ನಮ್ಮ ಈ ಪೀಠಕ್ಕೆ ಸಮ್ಮತಿ ಸೂಚಿಸದಿದ್ದರೆ ಈಗಲೇ ಜೋಡಣೆಯಾಗಿ. ವೃಶ್ಚಿಕ ರಾಶಿಯವರ ಗುಪ್ತ ಜೀವನದ ರಹಸ್ಯಗಳನ್ನು ಮತ್ತು ನೀವು ಸಮಾಜದಲ್ಲಿ ಸ್ಥಾಪಿಸುವ ಕೀರ್ತಿಯನ್ನು ಜಗಜ್ಜಾಹೀರುಗೊಳಿಸುವ ಈ ಪಯಣದಲ್ಲಿ ಸಹಭಾಗಿಗಳಾಗಿ. ಈ ಪ್ರಕಟಣೆಯನ್ನು ಶ್ಲಾಘಿಸಲು ಮತ್ತು ಘಂಟಾನಾದವನ್ನು ಒತ್ತಲು ಮರೆಯದಿರಿ, ಏಕೆಂದರೆ ನಿಮ್ಮ ಜೀವನವನ್ನು ನಿಯಂತ್ರಿಸುವ ಅತ್ಯಂತ ಪ್ರಮುಖ ರಹಸ್ಯವು ಇದರ ಅಂತ್ಯದಲ್ಲಿ ಅಡಗಿದೆ. ವೃಶ್ಚಿಕ ರಾಶಿಯವರು ಇಲ್ಲಿಯವರೆಗೆ ಎಷ್ಟು ಕಷ್ಟನಷ್ಟಗಳನ್ನು ಹಾಗೂ ವಂಚನೆಗಳನ್ನು ನಿಶ್ಶಬ್ದವಾಗಿ ಸಹಿಸಿಕೊಂಡಿದ್ದಾರೆಂದು ಜಗತ್ತಿಗೆ ಅರಿವಿಲ್ಲ. ನೀವು ಎಷ್ಟೇ ನಿಷ್ಕಪಟವಾಗಿ ಮಮತೆ ತೋರಿಸಿದರೂ ಅನ್ಯರು ನಿಮ್ಮ ನಂಬಿಕೆಯನ್ನು ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ಪತನಕ್ಕೆ ಸಂಚು ರೂಪಿಸಿದ ವ್ಯಕ್ತಿಗಳು ಎಷ್ಟೋ ಜನ ಇದ್ದಾರೆ. ಆದರೆ ನಿಮ್ಮ ಪರಾಜಯಗಳು ನಿಮ್ಮ ಅಸಮರ್ಥತೆಯಿಂದ ಆಗಿದ್ದಲ್ಲ, ವಿಧಿಯು ನಿಮ್ಮನ್ನು ಪರೀಕ್ಷಿಸಿತು ಅಷ್ಟೇ. ಆದರೆ ಈ ದಿನಾಂಕದ ನಂತರ ಕಾಲಚಕ್ರವು ನಿಮ್ಮ ಕಡೆಗೆ ತಿರುಗಲಿದೆ. ನಿಮ್ಮ ಹಣೆಬರಹ ಬದಲಾಗಲಿದೆ. ಆ ಬದಲಾವಣೆ ಹೇಗಿರುತ್ತದೆ ಎಂಬುದನ್ನು ಆಳವಾಗಿ ಕಂಡುಹಿಡಿಯೋಣ. ಮೇ 24ರಿಂದ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ತಿರುವು ಪಡೆಯಲಿದ್ದಾರೆ. ಆಕಾಶದಲ್ಲಿ ಗ್ರಹಗಳ ಚಲನೆಯು ನಿಮ್ಮ ಕನಸಿನಲ್ಲಿಯೂ ಸಹ ನೀವು ಊಹಿಸಿದಂತೆ ನಿಮ್ಮ ಹಾದಿಯನ್ನು ಬದಲಾಯಿಸುತ್ತದೆ. ನಿಮ್ಮ ಅಧಿಪತಿ ಮಂಗಳ, ಬುದ್ಧಿವಂತ ಗುರು ಮತ್ತು ಸೂರ್ಯದೇವರು ನಿಮ್ಮ ಜಾತಕವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸಜ್ಜಾಗಿದ್ದಾರೆ. ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರುವಂತಹ ಗ್ರಹಗಳ ಸಂಯೋಗವು ನಿಮ್ಮ ಶಕ್ತಿ ಅನಂತವಾಗಿ ಹೆಚ್ಚಾಗಲಿದೆ ಎಂದರ್ಥ. ನೀವು ಇಷ್ಟು ವರ್ಷಗಳಿಂದ ಅನುಭವಿಸುತ್ತಿರುವ ಮೌನ ಯುದ್ಧಗಳು ಒಂದು ವಿಷಯ, ಆದರೆ ಮೇ 24ರ ನಂತರ ನೀವು ಸಾಧಿಸುವ ಗೆಲುವು ಇನ್ನೊಂದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರ ಶುದ್ಧೀಕರಣ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ನೀವು ಆಳವಾಗಿ ನಂಬಿದ ಮತ್ತು ನಿಮಗೆ ತುಂಬಾ ಹತ್ತಿರವಾಗಿ ಕಾಣುವ ಜನರು ನಿಮ್ಮ ಜೀವನವನ್ನು ಮೌನವಾಗಿ ತೊರೆಯುತ್ತಿರುವುದನ್ನು ನೀವು ಗಮನಿಸಬಹುದು. ಒಂದು ವಿಷಯವನ್ನು ನೆನಪಿಡಿ, ಇದು ನಿಮ್ಮ ಜೀವನದಲ್ಲಿ ಉತ್ತಮ ಆರಂಭದ ಸೂಚಕವಾಗಿದೆ. ಪ್ರಕೃತಿಯು ನಿಮ್ಮ ಸುತ್ತಲಿನ ವಿಷಕಾರಿ ನಕಾರಾತ್ಮಕತೆಯನ್ನು ಮತ್ತು ನೀವು ನಿಮಗೆ ಯೋಗ್ಯರಲ್ಲ ಎಂದು ಭಾವಿಸುವ ನಕಲಿ ಜನರನ್ನು ಸ್ವಯಂಚಾಲಿತವಾಗಿ ತೆಗೆದುಹಾಕುತ್ತದೆ. ನೀವು ಅವಕಾಶಗಳನ್ನು ಹುಡುಕುತ್ತಿದ್ದ ದಿನಗಳು ಕಳೆದುಹೋಗಿವೆ. ಈಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಕಲೆಯಲ್ಲಿ ನೀವು ಹಿಂದೆಂದೂ ನೋಡಿರದ ಹೊಸ ಮಾರ್ಗಗಳನ್ನು ನೀವು ನೋಡುತ್ತೀರಿ. ಮೇ 24ರ ನಂತರ ನಿಮ್ಮ ಆಲೋಚನೆಯಲ್ಲಿ ಅಸಾಧಾರಣ ಪ್ರಬುದ್ಧತೆಯನ್ನು ನೀವು ನೋಡುತ್ತೀರಿ. ಹಿಂದೆ ನಿಮ್ಮನ್ನು ಅಳುವಂತೆ ಮಾಡುತ್ತಿದ್ದ ಸಣ್ಣ ವಿಷಯಗಳು ಈಗ ನಿಮಗೆ ಬಹಳ ಅತ್ಯಲ್ಪವೆಂದು ತೋರುತ್ತದೆ. ಇದು ನಿಮ್ಮ ಮನಸ್ಸಿನಲ್ಲಿ ಕೇವಲ ಬದಲಾವಣೆಯಲ್ಲ, ಇದು ವಾಸ್ತವವಾಗಿ ಭಗವಾನ್ ವೆಂಕಟೇಶ್ವರ ಸ್ವಾಮಿ ಮೋಡದಲ್ಲಿ ತರುತ್ತಿರುವ ದೈವಿಕ ಬದಲಾವಣೆಯಾಗಿದೆ. ನೀವು ಮಾತನಾಡುವ ಪ್ರತಿಯೊಂದು ಮಾತು ಮತ್ತು ನೀವು ಮಾಡುವ ಪ್ರತಿಯೊಂದು ಕಾರ್ಯವೂ ಈಗ ಪ್ರಬಲ ಪರಿಣಾಮವನ್ನು ಬೀರುತ್ತದೆ. ವೃಶ್ಚಿಕ ರಾಶಿಯವರು ತಮ್ಮ ಕರ್ಮದ ಫಲದ ಅಂತಿಮ ಹಂತದಲ್ಲಿರುವುದರಿಂದ ಇಂದಿನಿಂದ ನೀವು ಯಾರಿಗಾದರೂ ಏನು ಹೇಳಿದರೂ ಅವರಿಗೆ ಸಂಭವಿಸುತ್ತದೆ.
ನೀವು ಮಾಡಿದ ಒಳ್ಳೆಯದರ 100 ಪಟ್ಟು ಫಲಿತಾಂಶವನ್ನು ಮತ್ತು ದೇವರು ನಿಮಗೆ ಅನ್ಯಾಯ ಮಾಡಿದವರಿಗೆ ನೀಡುವ ಶಿಕ್ಷೆಯನ್ನು ನೀವು ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡುತ್ತೀರಿ. ಆದಾಗ್ಯೂ ವೃಶ್ಚಿಕ ರಾಶಿಯವರು ತಮ್ಮ ಹಿಂದಿನ ಜೀವನದಿಂದ ಭಗವಾನ್ ವೆಂಕಟೇಶ್ವರ ಸ್ವಾಮಿಯೊಂದಿಗೆ ಆಳವಾದ ಮತ್ತು ನಿಗೂಢ ಸಂಪರ್ಕವನ್ನು ಹೊಂದಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಬಾರಿ ಸಾವಿನ ಹಂತಕ್ಕೆ ಹೋಗಿದ್ದರೂ, ಎಲ್ಲವನ್ನೂ ಕಳೆದುಕೊಂಡಂತೆ ಭಾಸವಾದರೂ, ಆ ಅದೃಶ್ಯ ಶಕ್ತಿಯು ನಿಮ್ಮನ್ನು ರಕ್ಷಿಸುತ್ತಲೇ ಇದೆ. ಅದು ನಿಮ್ಮ ಅದೃಷ್ಟ ಮಾತ್ರವಲ್ಲ, ಅದು ಭಗವಂತನ ರಕ್ಷಣಾತ್ಮಕ ಗುರಾಣಿ. ಈ ಮೇ 24, 2026 ರಿಂದ ಆ ದೈವಿಕ ಶಕ್ತಿಯು ನಿಮ್ಮ ಹಿಂದೆ ಬೆಟ್ಟದಂತೆ ನಿಲ್ಲುತ್ತದೆ. ನೀವು ದೇವರನ್ನು ಸ್ಮರಿಸುತ್ತೀರೋ ಇಲ್ಲವೋ, ಆ ದೇವರು ಈಗ ನಿಮ್ಮನ್ನು ತನ್ನ ರಕ್ಷಣೆಗೆ ತೆಗೆದುಕೊಳ್ಳುತ್ತಾನೆ. ಆ ಸಮಯ ಹತ್ತಿರದಲ್ಲಿದೆ. ನಿಮ್ಮ ಗೆಲುವು ಪ್ರಾರಂಭವಾಗಿದೆ. ನೀವು ಎಲ್ಲೇ ಇದ್ದರೂ, ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ತಿರುಮಲೇಶುವಿನ ಕರುಣಾಮಯಿ ಕೃಪೆಯು ರಕ್ಷಣಾತ್ಮಕ ಗುರಾಣಿಯಂತೆ ನಿಮ್ಮ ಹಿಂದೆ ಇರುತ್ತದೆ. ಅದಕ್ಕಾಗಿಯೇ ನೀವು ಎಷ್ಟೇ ಅಡೆತಡೆಗಳನ್ನು ಎದುರಿಸಿದರೂ ನೀವು ಮತ್ತೆ ಮತ್ತೆ ಮೇಲೇರುತ್ತೀರಿ. ವಿಚಿತ್ರವೆಂದರೆ ಮೇ 24ರ ನಂತರ ನಿಮ್ಮೊಳಗೆ ಆಧ್ಯಾತ್ಮಿಕ ಪ್ರಜ್ಞೆ ಇದ್ದಕ್ಕಿದ್ದಂತೆ ಪ್ರಾರಂಭವಾಗುತ್ತದೆ. ಅಲ್ಲಿಯವರೆಗೆ ದೇವರ ಬಗ್ಗೆ ಯಾವುದೇ ಆಲೋಚನೆಗಳನ್ನು ಹೊಂದಿರದವರು ಸಹ ಇದ್ದಕ್ಕಿದ್ದಂತೆ ಆ ದೈವಿಕ ಶಕ್ತಿಗೆ ಹತ್ತಿರವಾಗುತ್ತಾರೆ. ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಆ ಮಂತ್ರಗಳ ಪಠಣದ ನಡುವೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ನಿಮಗೆ ಅನಿಸುತ್ತದೆ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ನಡೆಯುತ್ತಿರುವ ಆಂತರಿಕ ಬದಲಾವಣೆಯಾಗಿದೆ. ವೆಂಕಟೇಶ್ವರನ ಅನುಗ್ರಹ ನಿಮ್ಮ ಮೇಲೆ ಇದ್ದಾಗ ನಿಮ್ಮಲ್ಲಿ ಒಂದು ಅದ್ಭುತವಾದ ಗುಣಲಕ್ಷಣ ಕಂಡುಬರುತ್ತದೆ. ಬನ್ನಿ, ಅಂದರೆ ಜನರ ನಿಜವಾದ ಸ್ವಭಾವವನ್ನು ನೀವು ಮೊದಲೇ ತಿಳಿದುಕೊಳ್ಳುವಿರಿ. ನೀವು ಮೋಸಹೋಗಲು ಸಿದ್ಧರಿದ್ದರೂ ಸಹ ನಿಮ್ಮ ಆಂತರಿಕ ಸ್ವಭಾವವು ನಿಮ್ಮನ್ನು ಎಚ್ಚರಿಸುತ್ತದೆ ಮತ್ತು ಆ ಅಪಾಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಸ್ಥಗಿತಗೊಂಡ ಕಾರ್ಯಗಳು ವೇಗವನ್ನು ಪಡೆಯುತ್ತವೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ನಿಮ್ಮ ಹಣವನ್ನು ನೀವು ಪಡೆಯುತ್ತೀರಿ ಎಂದು ನೀವು ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡುತ್ತೀರಿ. ನೀವು ಕೇಳದಿದ್ದರೂ ಸಹ ನೀವು ನಿಮ್ಮಿಂದ ಅರ್ಹವಾದ ನ್ಯಾಯವನ್ನು ಪಡೆಯುತ್ತೀರಿ. ವಾಸ್ತವವಾಗಿ ನೀವು ವೃಶ್ಚಿಕ ರಾಶಿಯವರ ಭೂತಕಾಲವನ್ನು ನೋಡಿದರೆ, ನಿಮ್ಮ ಇಡೀ ಜೀವನವನ್ನು ಇತರರಿಗಾಗಿ ತ್ಯಾಗ ಮಾಡುವುದರಲ್ಲಿ ಕಳೆದಿದೆ. ನೀವು ಪೂರ್ಣ ಹೃದಯದಿಂದ ನಂಬಿದ್ದೀರಿ ಮತ್ತು ಎಲ್ಲರ ಪರವಾಗಿ ನಿಂತಿದ್ದೀರಿ. ಆದರೆ ಅನೇಕರು ನಿಮ್ಮ ಶುದ್ಧ ನಂಬಿಕೆಯನ್ನು ತಮ್ಮ ಸ್ವಾರ್ಥ ಉದ್ದೇಶಗಳಿಗಾಗಿ ಬಳಸಿಕೊಂಡರು ಮತ್ತು ನಿಮ್ಮನ್ನು ಕೆಸರಿನಲ್ಲಿ ಮುಳುಗಿಸಿದರು. ಇದು ನಿಮ್ಮ ದೌರ್ಬಲ್ಯವಲ್ಲ, ಇದು ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಕರ್ಮದ ಫಲಿತಾಂಶ ಮಾತ್ರ. ಆದರೆ ಆ ಭಯಾನಕ ಕಷ್ಟದ ಸಮಯವು ಈಗ ಸಂಪೂರ್ಣವಾಗಿ ಮುಗಿದಿದೆ. ನಿಮ್ಮ ಕುಟುಂಬದಲ್ಲಿ ನೀವು ಎದುರಿಸಿದ ಅವಮಾನ, ಕೆಲಸದಲ್ಲಿ ನೀವು ಅನುಭವಿಸಿದ ತೀವ್ರ ಅತೃಪ್ತಿ, ನೀವು ಅನುಭವಿಸಿದ ಶೋಚನೀಯ ಪರಿಸ್ಥಿತಿ ಅಥವಾ ನಿಮ್ಮ ಜೀವನದಲ್ಲಿ ನೀವು ನಂಬಿದ ವ್ಯಕ್ತಿಯಿಂದ ನೀವು ಮಾಡಿದ ದ್ರೋಹ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದೆಲ್ಲ ಏಕೆ ಸಂಭವಿಸಿತು ಎಂದು ನೀವು ಹಲವು ರಾತ್ರಿಗಳನ್ನು ಕಳೆದಿದ್ದೀರಿ. ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿಯವರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕೆಲವು ದೊಡ್ಡ ತ್ಯಾಗಗಳಿಂದಾಗಿ ಈ ಜನ್ಮದಲ್ಲಿ ಫಲಿತಾಂಶಗಳನ್ನು ಪಡೆಯುವಲ್ಲಿ ಭಾರಿ ವಿಳಂಬವನ್ನು ಅನುಭವಿಸುತ್ತಾರೆ. ಚಿತ್ರಣವೆಂದರೆ ನೀವು ತೊಂದರೆಯಲ್ಲಿರುವವರ ಪಕ್ಕದಲ್ಲಿ ನಿಂತ ದಿನ ನಿಮ್ಮ ಶತ್ರುಗಳಾಗಿ ಪರಿಣಾಮಿಸಿ ನಿಮ್ಮನ್ನು ಕಿರುಕುಳ ನೀಡಿದವರು. ಆದರೆ ನೆನಪಿಡಿ, ಇದು ಕಾಕತಾಳೀಯವಲ್ಲ. ಇದು ನಿಮ್ಮ ತೊಂದರೆಗಳ ಅಂತ್ಯ. ಈ ತೊಂದರೆಗಳು ನಿಮ್ಮನ್ನು ಮುರಿಯಲು ಬಂದಿಲ್ಲ, ಅವು ನಿಮ್ಮನ್ನು ವಜ್ರದಂತೆ ಹೊಳಪು ಮಾಡಲು ಬಂದಿವೆ. ನೀವು ಕಡಿಮೆಯಾದ ಶಕ್ತಿಗಿಂತ 10 ಪಟ್ಟು ಬಲದೊಂದಿಗೆ ಮತ್ತೆ ಮೇಲೇರಲಿದ್ದೀರಿ. ನೀವು ಕಳೆದುಕೊಂಡದ್ದನ್ನು 100 ಪಟ್ಟು ಮರಳಿ ಪಡೆಯುವ ಸಮಯವೂ ಬಂದಿದೆ. ಮೇ 24 ರಿಂದ ಈ ತೊಂದರೆಗಳಿಗೆ ಶಾಶ್ವತ ಅಂತ್ಯ ಬರುತ್ತದೆ. ನೀವು ಇಲ್ಲಿಯವರೆಗೆ ಸುರಿಸಿದ ಪ್ರತಿಯೊಂದು ಕಣ್ಣೀರು ನಿಮ್ಮ ಯಶಸ್ಸಿನ ಅಡಿಪಾಯವಾಗಲಿದೆ. ಮೇ 24ರ ನಂತರ ವೃಶ್ಚಿಕ ರಾಶಿಯವರು ಹೊಸ ಜೀವನವನ್ನು ಪಡೆಯುತ್ತಾರೆ. ಆದರೆ ನಿಮ್ಮ ನಿಜವಾದ ಪರಾಕ್ರಮ ಹೊರಬರುವ ಪ್ರಬಲ ಅವಧಿ ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ನೀವು ಸಮಯವನ್ನು ಕಳೆದಿದ್ದೀರಿ, ಆದರೆ ಈಗ ನೀವು ಜೀವನವನ್ನು ಆಳುವಿರಿ. ಎರಡರ ನಡುವೆ ದೊಡ್ಡ ವ್ಯತ್ಯಾಸವಿದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಹೊಸ ಉತ್ಸಾಹ ಕಾಣಿಸಿಕೊಳ್ಳುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತುಗಳಲ್ಲಿ ಗಂಭೀರ ಮೌಲ್ಯ ಕಂಡುಬರುತ್ತದೆ. ನಾನು ಯಾರಿಗೂ ಕಡಿಮೆಯಿಲ್ಲ, ನನ್ನ ಇಚ್ಛೆ ಮೊದಲು, ಏನೂ ಅಸಾಧ್ಯವಲ್ಲ ಎಂಬ ಅಜೇಯ ಆತ್ಮವಿಶ್ವಾಸ ನಿಮ್ಮ ರಕ್ತದಲ್ಲಿ ಹರಿಯುತ್ತದೆ. ಇದು ನಿಮ್ಮ ಯಶಸ್ಸಿನ ಆರಂಭ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಮುರಿಯಲಾಗದ ಸ್ಥಿರತೆ ಇರುತ್ತದೆ. ಹಿಂದೆ ಅಸ್ಪಷ್ಟರಾಗಿದ್ದವರು, ನೀವು ಈಗ ಗುರಿಯನ್ನು ಗುರಿಯಾಗಿಸಿಕೊಂಡು ಬೇಟೆಗಾರನಂತೆ ಮುಂದುವರಿಯುತ್ತೀರಿ. ಇದು ನಿಮ್ಮ ಮನಸ್ಸಿನಲ್ಲಿನ ಬದಲಾವಣೆ ಮಾತ್ರವಲ್ಲ, ಗ್ರಹಗಳು ನಿಮಗೆ ನೀಡುತ್ತಿರುವ ಅಗಾಧ ಶಕ್ತಿ. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಕೂಡ ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಅಹಿಂಸಾತ್ಮಕ ಆಲೋಚನೆಗಳೊಂದಿಗೆ ನಿಮ್ಮ ಪ್ರಯತ್ನಗಳು ನಿಮ್ಮನ್ನು ಸಾಮಾನ್ಯದಿಂದ ಅಸಾಧಾರಣಕ್ಕೆ ಕೊಂಡೊಯ್ಯುತ್ತವೆ. ವೃಶ್ಚಿಕ ರಾಶಿಯವರು ಆರ್ಥಿಕವಾಗಿ ಅಜೇಯರಾಗುವ ಮೊದಲು ಅವರು 6 ಸ್ಪಷ್ಟ ಗುಣಲಕ್ಷಣಗಳನ್ನು ತೋರಿಸುತ್ತಾರೆ. 1. ತೀವ್ರ ಒಂಟಿತನ. ನಿಮ್ಮ ಸುತ್ತಲೂ ಎಷ್ಟೇ ಜನರಿದ್ದರೂ ನೀವು ಒಂಟಿಯಾಗಿ ಯೋಚಿಸುವಿರಿ.
ಇದು ಸಮಸ್ಯೆಯಲ್ಲ, ಆದರೆ ನಿಮ್ಮೊಳಗಿನ ಅಗಾಧವಾದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತಿದೆ ಎಂಬುದರ ಸಂಕೇತ. ನಿಮ್ಮ ನಿದ್ರೆಯಲ್ಲಿ ಭವಿಷ್ಯಕ್ಕೆ ಸಂಬಂಧಿಸಿದ ಯಾವುದೇ ಚಿಹ್ನೆಗಳು ಇಲ್ಲದಿದ್ದರೆ, ದೈವಿಕ ಚಿಹ್ನೆಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಇಂದಿನಿಂದ ನೀವು ಯಾವುದೇ ಸವಾಲಿಗೆ ಹೆದರುವುದಿಲ್ಲ. ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ನೀವು ಅದನ್ನು ಎದುರಿಸುತ್ತೀರಿ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿ ಬೆಳೆಯುತ್ತದೆ. ಇನ್ನೊಂದು, ಜೀವನದಲ್ಲಿ ಉನ್ನತ ಶಿಖರವನ್ನು ತಲುಪುವ ಬಲವಾದ ಬಯಕೆ ನಿಮಗೆ ನಿರಂತರವಾಗಿ ಇರುತ್ತದೆ. ನೀವು ಇತರರ ಮುಖವಾಡಗಳನ್ನು ತಿಳಿದುಕೊಳ್ಳುವಿರಿ. ನಿಮ್ಮ ಗಮ್ಯಸ್ಥಾನದ ಬಗ್ಗೆ ನೀವು ಬದಲಾಯಿಸಲಾಗದ ಸ್ಪಷ್ಟತೆಯನ್ನು ಸಹ ಪಡೆಯುತ್ತೀರಿ. ಇವು ಕೇವಲ ಆಸೆಗಳಲ್ಲ, ಅವು ವಾಸ್ತವವಾಗಿ ದೇವರು ನಿಮಗೆ ನೀಡುತ್ತಿರುವ ದೈವಿಕ ಸ್ಫೂರ್ತಿ. ಈ ಗುಣಲಕ್ಷಣಗಳು ನಿಮ್ಮಲ್ಲಿ ಗೋಚರಿಸಿದರೆ ನಿಮ್ಮ ಸುವರ್ಣಯುಗ ಪ್ರಾರಂಭವಾಗಿದೆ ಎಂದು ಅರ್ಥಮಾಡಿಕೊಳ್ಳಿ. ಎಸ್ ಅಕ್ಷರದ ರಹಸ್ಯ ಮತ್ತು ಆರ್ಥಿಕ ಸಾಮ್ರಾಜ್ಯ. ಎಸ್ ಅಕ್ಷರವನ್ನು ಹೊಂದಿರುವ ವ್ಯಕ್ತಿ ಎಂದರೆ ಈ ವಿಡಿಯೋದಲ್ಲಿ ನಿಮ್ಮನ್ನು ರಕ್ಷಿಸುವ ಪ್ರಮುಖ ದೈವಿಕ ಚಿಹ್ನೆ ಇದು. ಮೇ 24ರಿಂದ ಭಗವಾನ್ ವೆಂಕಟೇಶ್ವರ ಸ್ವಾಮಿ ನಿಮ್ಮ ಆಂತರಿಕ ಸ್ವಭಾವದ ಮೂಲಕ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಬಲವಾಗಿ ಎಚ್ಚರಿಕೆ ನೀಡುತ್ತಿದ್ದಾರೆ. ನಿಮ್ಮ ಸುತ್ತಮುತ್ತಲಿನವರಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಬರಲು ಪ್ರಯತ್ನಿಸುತ್ತಿರುವವರಲ್ಲಿ ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರು ಯಾರಾದರೂ ಇರುತ್ತಾರೆ. ಉದಾಹರಣೆಗೆ ಸುರೇಶ್, ಸತೀಶ್, ಸಂಜಯ್ ಅಥವಾ ಮಹಿಳೆಯರಲ್ಲಿ ಸುಜಾತಾ, ಸರಿತಾ, ಸ್ವಾತಿ ಇತ್ಯಾದಿ, ಅಂದರೆ ಎಸ್ ಅಕ್ಷರದಿಂದ ಪ್ರಾರಂಭವಾಗುವವರು. ಆದಾಗ್ಯೂ ವೃಶ್ಚಿಕ ರಾಶಿಯವರು ಯಾರನ್ನಾದರೂ ನಂಬಿದರೆ ತಮ್ಮ ಪ್ರಾಣವನ್ನೇ ನೀಡುತ್ತಾರೆ. ಆದರೆ ಈ ಅಕ್ಷರ ಹೊಂದಿರುವ ವ್ಯಕ್ತಿಯು ನಿಮ್ಮ ಭಾವನೆಗಳನ್ನು ಮತ್ತು ನಿಮ್ಮ ರಹಸ್ಯಗಳನ್ನು ತಿಳಿದುಕೊಂಡು ಸರಿಯಾದ ಸಮಯದಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ವರ್ತಿಸುವ ಅಪಾಯವಿದೆ. ಆದ್ದರಿಂದ ಅವರು ಹೊರಗೆ ತುಂಬಾ ಸೌಮ್ಯರಂತೆ ನಟಿಸುತ್ತಾರೆ, ಆದರೆ ಒಳಗೆ ಅವರು ನಿಮ್ಮ ಬೆಳವಣಿಗೆಯನ್ನು ನೋಡಲು ಸಹಿಸುವುದಿಲ್ಲ ಮತ್ತು ನಿಮ್ಮ ಬೆನ್ನಿನ ಹಿಂದೆ ಸಂಚು ರೂಪಿಸುತ್ತಿದ್ದಾರೆ. ನಿಮಗೆ ಯಾವುದೇ ಸಂದೇಹಗಳಿದ್ದರೆ ನಿಲ್ಲಿಸಿ. ನೀವು ಒಬ್ಬ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿರುವಾಗ ಅಥವಾ ಅವರೊಂದಿಗೆ ಏನಾದರೂ ಮಾಡಲು ಬಯಸಿದಾಗ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಸಂದೇಹವಿದ್ದರೆ ಅದು ದೇವರಿಂದ ಬಂದ ಸಂಕೇತ ಎಂದು ಗುರುತಿಸಿ. ನಿಮ್ಮ ಹಣಕಾಸಿನ ವಿಷಯಗಳು ಅಥವಾ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಡಿ. ನೀವು ನಿಮ್ಮ ಕೆಲಸವನ್ನು ಹೆಚ್ಚು ಮೌನವಾಗಿ ಮಾಡಿದಷ್ಟೂ ನೀವು ಸುರಕ್ಷಿತವಾಗಿರುತ್ತೀರಿ. ನೀವು ಅವರೊಂದಿಗೆ ಹೋರಾಡುವ ಅಗತ್ಯವಿಲ್ಲ, ಆದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಅವರಿಗೆ ನೀಡುವ ನಂಬಿಕೆಯ ಸ್ಥಾನವನ್ನು ಕಡಿಮೆ ಮಾಡಿ. ಗೌರವಯುತ ಅಂತರ ಕಾಯ್ದುಕೊಳ್ಳುವುದು ನಿಮ್ಮ ಜೀವಕ್ಕೆ ರಕ್ಷಣೆ. ಈ ಎಚ್ಚರಿಕೆಯನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ದೇವರು ನಿಮಗೆ ಕಳುಹಿಸುತ್ತಿರುವ ಮಾರ್ಗವು ನಿಮ್ಮ ಸುರಕ್ಷತೆಗಾಗಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ನನ್ನ ಯುಗ ಪ್ರಾರಂಭವಾಗಿದೆ ಎಂದು ಹೆಮ್ಮೆಯಿಂದ ಹೇಳುವ ದಿನಗಳು ಬರಲಿವೆ. ವಿಶೇಷವಾಗಿ ಮೇ 24ರ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿರೀಕ್ಷಿತ ತಿರುವು ಇರುತ್ತದೆ. ವೃಶ್ಚಿಕ ರಾಶಿಯವರು ಹಣದ ವಿಷಯದಲ್ಲಿ ಯಾವಾಗಲೂ ವಿಚಿತ್ರವಾದ ಸಂದಿಗ್ಧತೆಯನ್ನು ಎದುರಿಸುತ್ತಾರೆ. ನೀವು ಎಷ್ಟೇ ಸಂಪಾದಿಸಿದರೂ ನಿಮ್ಮ ಕೈಗಳು ನಿಲ್ಲುವುದಿಲ್ಲ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ವಿಳಂಬವಾಗುತ್ತದೆ. ಇದು ಕೇವಲ ಒಂದು ಕರ್ಮಚಕ್ರವಾಗಿದ್ದು, ಅದು ಶೀಘ್ರದಲ್ಲೇ ನಿಮ್ಮನ್ನು ನಿಮ್ಮ ಜಾತಕಕ್ಕೆ ತರುತ್ತದೆ. ಆದರೆ ಮೇ 24ರ ನಂತರ ನಿಮ್ಮ ಹಣದ ಯೋಗವು ಸಂಪೂರ್ಣವಾಗಿ ಬದಲಾಗಲಿದೆ. ಇದು ಲಾಟರಿಯಂತೆ ಅದೃಷ್ಟವಲ್ಲ. ಇದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶ್ರಮಕ್ಕೆ ಶಾಶ್ವತ ಪ್ರತಿಫಲವಾಗಿದ್ದು, ಅದು ನಿಮಗೆ ಸಮಯವನ್ನು ನೀಡುತ್ತದೆ. ಹಲವು ವರ್ಷಗಳ ಕಾಲ ಒಂದು ಆದಾಯದ ಮೂಲವನ್ನು ಅವಲಂಬಿಸಿ ಹರಿದುಹೋದ ನಂತರ ನೀವು ಈಗ ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳನ್ನು ಸೃಷ್ಟಿಸುತ್ತೀರಿ. ನೀವು ನಿರೀಕ್ಷಿಸದ ಮೂಲದಿಂದ ಹಣವನ್ನು ಸಹ ಪಡೆಯುತ್ತೀರಿ. ಆರಂಭದಲ್ಲಿ ಚಿಕ್ಕದಾಗಿ ಕಾಣುತ್ತಿದ್ದದ್ದು ಮುಂಬರುವ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸಾಮ್ರಾಜ್ಯಕ್ಕೆ ಬಲವಾದ ಅಡಿಪಾಯವಾಗುತ್ತದೆ. ಹಣದ ಬಗ್ಗೆ ನಿಮ್ಮ ಆಲೋಚನಾ ವಿಧಾನದಲ್ಲಿಯೂ ಕ್ರಾಂತಿಕಾರಿ ಬದಲಾವಣೆ ಇರುತ್ತದೆ. ಇಲ್ಲಿಯವರೆಗೆ ನೀವು ಕೆಲವು ಅಗತ್ಯಗಳಿಗೆ ಹಣವನ್ನು ಖರ್ಚು ಮಾಡಿದ್ದೀರಿ, ಆದರೆ ಈಗ ನೀವು ಅದನ್ನು ಹೂಡಿಕೆಯಾಗಿ ಪರಿವರ್ತಿಸುವುದು ಮತ್ತು ನಿಮ್ಮ ಭವಿಷ್ಯವನ್ನು ಹೇಗೆ ಸುರಕ್ಷಿತಗೊಳಿಸುವುದು ಎಂಬುದರ ಕುರಿತು ಯೋಚಿಸುತ್ತಿದ್ದೀರಿ. ಇದು ಹೊರಗಿನವರಿಂದ ಸಲಹೆಯಲ್ಲ, ಆದರೆ ನಿಮ್ಮ ಆಂತರಿಕ ಸ್ವಭಾವದಿಂದ ನಿಮಗೆ ನೀಡಲಾದ ಅದ್ಭುತ ಆರ್ಥಿಕ ಜ್ಞಾನ. ಮೇ 24ರ ನಂತರ ಸಾಲದ ನೋವಿನಿಂದ ಶಾಶ್ವತ ಸ್ವಾತಂತ್ರ್ಯದ ಮಾರ್ಗಗಳು ನಿಮಗೆ ಸ್ಪಷ್ಟವಾಗುತ್ತವೆ. ನೀವು ಹೊಸ ಸಾಲಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲದಿದ್ದರೂ ಹಳೆಯ ಸಾಲಗಳು ಸಹ ಕ್ರಮೇಣ ಆಶ್ಚರ್ಯಕರವಾಗಿ ತೀರಿಸಲ್ಪಡುತ್ತವೆ. ಹಣವನ್ನು ಪಡೆಯುವ ಬದಲು ನಿಮಗೆ ಬರುವ ಮತ್ತು ನಿಮಗೆ ಸಂಪತ್ತನ್ನು ಒದಗಿಸುವ ಹಣವು ನಿಜವಾದ ಸಂಪತ್ತಿನ ಯೋಗದ ಸಂಕೇತವಾಗಿದೆ. ಈ ಮೇ ತಿಂಗಳಿನಿಂದಲೂ ಇದು ನಿಮಗೆ ಸಾಧ್ಯವಾಗುತ್ತದೆ. ವೃತ್ತಿಜೀವನ ಮತ್ತು ಸಾಮಾಜಿಕ ಗೌರವ. ವೃತ್ತಿಪರ ದೃಷ್ಟಿಕೋನದಿಂದ ನೀವು ಕಳೆದ ಕೆಲವು ವರ್ಷಗಳಿಂದ ಅದೇ ರೀತಿಯ ಹತಾಶೆಯಲ್ಲಿದ್ದೀರಿ. ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದರೂ ನನ್ನ ಕೆಲಸಕ್ಕೆ ನನಗೆ ಅರ್ಹವಾದ ಮನ್ನಣೆ ಸಿಗುತ್ತಿಲ್ಲ ಮತ್ತು ನನಗಿಂತ ಕಡಿಮೆ ಸಾಮರ್ಥ್ಯವಿರುವ ಜನರು ಮೇಲಕ್ಕೆ ಹೋಗುತ್ತಿದ್ದಾರೆ ಎಂದು ನೀವು ತುಂಬಾ ಅಸಮಾಧಾನಗೊಂಡಿದ್ದೀರಿ. ಆದರೆ ಮೇ 24ರ ನಂತರ ಈ ಪರಿಸ್ಥಿತಿಗಳು ಸಂಪೂರ್ಣವಾಗಿ ತಲೆಕೆಳಗಾಗುತ್ತವೆ.
ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸುವ ಸಮಯ ಬಂದಿದೆ. ಇಲ್ಲಿಯವರೆಗೆ ನಿಮ್ಮ ಮಾತನ್ನು ಗಣನೆಗೆ ತೆಗೆದುಕೊಳ್ಳದ ಅಥವಾ ನಿಮ್ಮ ಉಪಸ್ಥಿತಿಯನ್ನು ಗುರುತಿಸದವರು ಸಹ ಈಗ ನಿಮ್ಮ ಸಲಹೆ ಮತ್ತು ನಿಮ್ಮ ನಿರ್ಧಾರಗಳಿಗಾಗಿ ಕಾಯುತ್ತಾರೆ. ನಿಮ್ಮ ಪ್ರತಿಭೆಯು ಕಚೇರಿ ಮತ್ತು ಸಮಾಜದಲ್ಲಿ ಮೌಲ್ಯದಲ್ಲಿ ಹೆಚ್ಚಾಗುತ್ತದೆ. ಇದಲ್ಲದೆ ಮೇ 24ರಿಂದ ಈ ತಿಂಗಳ ಅಂತ್ಯದವರೆಗೆ ನೀವು ಉದ್ಯೋಗಗಳನ್ನು ಬದಲಾಯಿಸುವ ಬಗ್ಗೆ ಬಲವಾದ ಆಲೋಚನೆಗಳನ್ನು ಹೊಂದಿದ್ದರೆ ನಿಮಗೆ ಬಹಳ ಅಪರೂಪದ ಅವಕಾಶಗಳು ಸಿಗುತ್ತವೆ. ಇದು ನಿಮ್ಮ ವೃತ್ತಿಜೀವನವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತದೆ. ಭಯಪಡಬೇಡಿ, ಈ ಬದಲಾವಣೆಯು ನಿಮ್ಮ ಬೆಳವಣಿಗೆಗೆ ಒಂದು ಉತ್ತಮ ಬೆಳವಣಿಗೆಯಾಗಿದೆ. ಕೆಲವರಿಗೆ ಹೊಸ ಉದ್ಯೋಗಾವಕಾಶಗಳು ಬಾಗಿಲು ತಟ್ಟುತ್ತವೆ ಮತ್ತು ಕೆಲವರಿಗೆ ಅವರು ಪ್ರಸ್ತುತ ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ಅನಿರೀಕ್ಷಿತ ಉನ್ನತ ಸ್ಥಾನಗಳು ಮತ್ತು ಜವಾಬ್ದಾರಿಗಳನ್ನು ಅವರಿಗೆ ನೀಡಲಾಗುವುದು. ಮೇ 24ರ ನಂತರ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗುವುದರಿಂದ ಇಲ್ಲಿ ಒಂದು ಸಣ್ಣ ಎಚ್ಚರಿಕೆ ಇದೆ. ಅವಕಾಶ ಬಂದಾಗ ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪ್ರತಿಯೊಂದು ಕೊಡುಗೆಯ ಹಿಂದೆಯೂ ಪರೀಕ್ಷೆ ಇರಬಹುದು. ಅದಕ್ಕಾಗಿಯೇ ನಿಮ್ಮ ಆತ್ಮಸಾಕ್ಷಿಯು ಹೇಳುವುದನ್ನು ಎಚ್ಚರಿಕೆಯಿಂದ ಆಲಿಸಿ. ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರು ಹಣಕ್ಕಿಂತ ಮೊದಲು ಅಚಲ ಗೌರವವನ್ನು ಬಯಸುತ್ತಾರೆ. ಆ ಗೌರವವು ನಿಮಗೆ ಅಪಾರ ಬೆಂಬಲ ಮತ್ತು ಆದಾಯವನ್ನು ಸ್ವಯಂಚಾಲಿತವಾಗಿ ಒದಗಿಸುತ್ತದೆ. ವ್ಯವಹಾರದಲ್ಲಿರುವ ವೃಶ್ಚಿಕ ರಾಶಿಯವರ ವಿಷಯಕ್ಕೆ ಬಂದಾಗ, ನೀವು ಸ್ವಲ್ಪ ಸಮಯದಿಂದ ಅನುಭವಿಸುತ್ತಿರುವ ಮಾನಸಿಕ ಒತ್ತಡ ಮತ್ತು ಅಭದ್ರತೆಯನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆದರೆ ಮೇ 24ರ ನಂತರ ಪರಿಸ್ಥಿತಿ ನಿಮ್ಮ ಸಂಪೂರ್ಣ ನಿಯಂತ್ರಣಕ್ಕೆ ಬರುತ್ತದೆ. ಈಗ ನಿರ್ಭಯವಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಸಮಯದಿಂದ ಉರಿಯುತ್ತಿರುವ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುವ ಆ ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ. ಈ ಅವಧಿಯಲ್ಲಿ ನೀವು ಹೊಸ ಪರಿಚಯಸ್ಥರನ್ನು ಮಾಡಿಕೊಳ್ಳಲು ದೇವರಿಂದ ಪ್ರೇರಿತರಾಗುತ್ತೀರಿ. ಆ ಪರಿಚಯಸ್ಥರು ನಿಮ್ಮ ವ್ಯವಹಾರ ಸಾಮ್ರಾಜ್ಯವನ್ನು ತಿರುಗಿಸುತ್ತಾರೆ. ನೀವು ಎಲ್ಲರನ್ನೂ ನಂಬಬಾರದು, ಆದರೆ ನಿಮ್ಮೊಂದಿಗೆ ನಿಂತಿರುವ ಸರಿಯಾದ ವ್ಯಕ್ತಿಯನ್ನು ನೀವು ಎಂದಿಗೂ ಬಿಟ್ಟುಕೊಡಬಾರದು. ಈ ಬುದ್ಧಿವಂತಿಕೆಯು ಈ ಮೇ ತಿಂಗಳಲ್ಲಿ ನಿಮಗೆ ಬರುತ್ತದೆ. ಲಾಭಗಳು ಒಂದೇ ಬಾರಿಗೆ ಸುರಿಯಲಿವೆ ಎಂದು ಹೇಳುವ ಬದಲು, ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಒಂದು ಸ್ಮಾರಕ ವಿಜಯದಂತೆ ಇರುತ್ತದೆ. ಈ ವರ್ಷದ ಕೊನೆಯಲ್ಲಿ ನೀವು ಹಿಂತಿರುಗಿ ನೋಡಿದಾಗ, ನಿಮ್ಮ ಬೆಳವಣಿಗೆ ಮತ್ತು ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ನೋಡಿ ನೀವು ಆಶ್ಚರ್ಯಚಕಿತರಾಗುವಿರಿ. ಅನೇಕ ವೃಶ್ಚಿಕ ರಾಶಿಯವರು ಹೊರಗೆ ಗಂಭೀರವಾಗಿ ಕಾಣುತ್ತಾರೆ, ಆದರೆ ಒಳಗೆ ಸಾಲದ ಹೊರೆ ಮತ್ತು ಕುಟುಂಬದ ಜವಾಬ್ದಾರಿಗಳು ಮತ್ತು ನಾಳೆಯ ಭವಿಷ್ಯದ ಭಯವು ನಿಮ್ಮನ್ನು ಕಾಡುತ್ತದೆ. ಮೇ 24ರ ನಂತರ ಈ ಸಮಸ್ಯೆಗಳು ಮಾಂತ್ರಿಕತೆಯಿಂದ ಮಾಯವಾಗುತ್ತವೆ, ಆದರೆ ಅವುಗಳನ್ನು ನೇರವಾಗಿ ಎದುರಿಸಲು ನಿಮಗೆ ಅದ್ಭುತ ಧೈರ್ಯವಿರುತ್ತದೆ. ಸಾಲಗಳನ್ನು ತೀರಿಸಲು ಹೊಸ ಮಾರ್ಗಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತವೆ. ನಿಮಗೆ ಎಲ್ಲೋ ಅನಿರೀಕ್ಷಿತ ಸಹಾಯ ಸಿಗುತ್ತದೆ. ಆಸ್ತಿ ವಿವಾದಗಳಿದ್ದರೆ ಅವು ಬಗೆಹರಿಯುತ್ತವೆ. ಬರಬೇಕಿದ್ದ ಹಳೆಯ ಅದೃಷ್ಟಗಳು ಮರಳುತ್ತವೆ. ಇದು ನಿಮ್ಮ ಅನುಭವದಿಂದ ಬರುವ ಧೈರ್ಯವಲ್ಲ, ಆದರೆ ಇದು ನಿಜವಾಗಿಯೂ ಭಗವಾನ್ ವೆಂಕಟೇಶ್ವರನು ನಿಮಗೆ ನೀಡಿದ ದೈವಿಕ ಶಕ್ತಿ. ಕೌಟುಂಬಿಕ ಸಾಮರಸ್ಯ ಮತ್ತು ಪ್ರೇಮ ಬಾಂಧವ್ಯ. ಅಂತಿಮವಾಗಿ ನಿಮ್ಮ ಕುಟುಂಬ ಜೀವನದ ಬಗ್ಗೆ, ನೀವು ಇಲ್ಲಿಯವರೆಗೆ ನಿಮ್ಮ ಕುಟುಂಬಕ್ಕಾಗಿ ಎಷ್ಟೇ ಕೆಲಸ ಮಾಡಿದ್ದರೂ ನಿಮಗೆ ಅರ್ಹವಾದ ಮನ್ನಣೆ ಅಥವಾ ಗೌರವ ಸಿಗಲಿಲ್ಲ ಎಂದು ನೀವು ತೀವ್ರವಾಗಿ ದುಃಖಿತರಾಗಿದ್ದೀರಿ. ನಿಮ್ಮ ಮಾತುಗಳು ನಿಷ್ಪ್ರಯೋಜಕವಾಗುವ ಸಂದರ್ಭಗಳನ್ನು ಸಹ ನೀವು ನೋಡಿದ್ದೀರಿ. ಆದರೆ 24ರ ನಂತರ ನಿಮ್ಮ ಮಾತುಗಳು ಮತ್ತು ನಿರ್ಧಾರಗಳು ನಿಮ್ಮ ಕುಟುಂಬದಲ್ಲಿ ಅಚಲವಾದ ಗೌರವವನ್ನು ಪಡೆಯುತ್ತವೆ. ನಿಮ್ಮನ್ನು ನಿರ್ಲಕ್ಷಿಸಿದವರು ಈಗ ನಿಮ್ಮ ಹಿಂದೆ ಬಂದು ಸಲಹೆ ಕೇಳುತ್ತಾರೆ. ಸಂಬಂಧಗಳಲ್ಲಿನ ಅಂತರ ಕಡಿಮೆಯಾಗುವ ಮತ್ತು ಎಲ್ಲರೂ ನಿಮ್ಮನ್ನು ಗೌರವಿಸುವ ದಿನಗಳು ಸಹ ಪ್ರಾರಂಭವಾಗಿವೆ. ತಾಳ್ಮೆಯಿಂದಿರಿ, ನಿಮ್ಮ ಒಳ್ಳೆಯತನವು ನಿಮ್ಮನ್ನು ಗೆಲ್ಲುತ್ತದೆ. ಮೇ 24ರ ನಂತರ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಮನೆಯಲ್ಲಿರುವ ಹಿರಿಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಸ್ವಲ್ಪ ಸಮಯದಿಂದ ನಿಮ್ಮ ಸಂಬಂಧಗಳಲ್ಲಿ ಇದ್ದ ಗೊಂದಲ ಮತ್ತು ಅನಗತ್ಯ ಘರ್ಷಣೆಗಳು ಕ್ರಮೇಣ ಮಾಯವಾಗುತ್ತವೆ. ಇಲ್ಲಿ ಒಂದು ವಿಚಿತ್ರ ವಿಷಯ ಸಂಭವಿಸುತ್ತದೆ. ನಿಮ್ಮ ಸ್ವಭಾವ ಮತ್ತು ನಿಮ್ಮ ಆಳವಾದ ಮನಸ್ಸನ್ನು ಅರ್ಥಮಾಡಿಕೊಳ್ಳುವವರು ನಿಮಗೆ ಹತ್ತಿರವಾಗುತ್ತಾರೆ. ನಿಮ್ಮನ್ನು ಬಳಸಲು ಬಯಸುವವರು ಸ್ವಾಭಾವಿಕವಾಗಿ ನಿಮ್ಮಿಂದ ದೂರ ಹೋಗುತ್ತಾರೆ. ಮದುವೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಸಮಯವು ಒಂದು ಸಣ್ಣ ಪರೀಕ್ಷೆಯಂತೆ. ಆದರೆ ನೀವು ತಾಳ್ಮೆಯಿಂದ ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ನಿಮ್ಮ ಸಂಬಂಧವು ಮೊದಲಿಗಿಂತ 100 ಪಟ್ಟು ಬಲಗೊಳ್ಳುತ್ತದೆ. ಒಟ್ಟಿಗೆ ಇಲ್ಲದಿರುವವರು ನಿಮ್ಮ ಜೀವನದಲ್ಲಿ ಸರಿಯಾದ ವ್ಯಕ್ತಿ ಪ್ರವೇಶಿಸುವ ಬಲವಾದ ಚಿಹ್ನೆಗಳನ್ನು ನೋಡುತ್ತಾರೆ. ಇಲ್ಲಿಯವರೆಗೆ ನಿಮಗೆ ಭಾರವೆಂದು ತೋರುತ್ತಿದ್ದ ಜವಾಬ್ದಾರಿಗಳು ಈ ಮೇ ತಿಂಗಳ ಅಂತ್ಯದ ವೇಳೆಗೆ ನಿಮಗೆ ಆತ್ಮವಿಶ್ವಾಸದ ಬೆಟ್ಟವಾಗುತ್ತವೆ. ನಿಮ್ಮ ಪ್ರೇಮ ಜೀವನದ ವಿಷಯಕ್ಕೆ ಬಂದಾಗ ವೃಶ್ಚಿಕ ರಾಶಿಯವರು ಯಾವಾಗಲೂ ನಿಮ್ಮನ್ನು ಪೂರ್ಣವಾಗಿ ಪ್ರೀತಿಸುತ್ತಾರೆ. ಆದರೆ ನಿಮ್ಮ ಆಳವಾದ ಭಾವನೆಗಳು ಮತ್ತು ನಿಮ್ಮ ಬದ್ಧತೆಯನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿಯನ್ನು ಕಂಡುಹಿಡಿಯುವುದು ಬಹಳ ಮುಖ್ಯ.
ಇತರರು ನಿಮ್ಮ ಪ್ರಾಮಾಣಿಕತೆ ಮತ್ತು ನೀವು ತೋರಿಸಿದ ಅಪಾರ ಪ್ರೀತಿಯನ್ನು ನಿಮ್ಮ ದೌರ್ಬಲ್ಯವೆಂದು ನೋಡಿರುವ ಹಲವು ಸಂದರ್ಭಗಳಿವೆ, ಆದರೆ ಅದು ನಿಮ್ಮ ತಪ್ಪಲ್ಲ ಎಂಬುದನ್ನು ನೆನಪಿಡಿ. ನೀವು ಅನುಭವಿಸಬೇಕಾದ ಕರ್ಮಪಾಠ. ಮೇ 24ರ ನಂತರ ನಿಮಗೆ ಸ್ಪಷ್ಟ ಮತ್ತು ಕಠಿಣ ಸ್ಪಷ್ಟತೆ ಸಿಗುತ್ತದೆ. ನನ್ನ ಜೀವನದಲ್ಲಿ ಯಾರು ಉಳಿಯಬೇಕು ಮತ್ತು ಯಾರು ಬಿಡಬೇಕು ಎಂಬುದರ ಕುರಿತು ನೀವು ಅತ್ಯಂತ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಇತರರನ್ನು ಸಂತೋಷಪಡಿಸಲು ನೀವು ಇಲ್ಲಿಯವರೆಗೆ ಮಾಡುತ್ತಿರುವ ರಾಜಿಗಳನ್ನು ಇನ್ನು ಮುಂದೆ ಇರಬಾರದು. ನಿಮ್ಮದು ನಿಜವಾದ ಪ್ರೀತಿಯಾಗಿದ್ದರೆ ಈ ಅವಧಿಯಲ್ಲಿ ಅದು ಬಲವಾದ, ಹೆಚ್ಚು ಶಕ್ತಿಶಾಲಿ ಮತ್ತು ಅರ್ಥಪೂರ್ಣವಾಗುತ್ತದೆ. ಆದರೆ ಕೇವಲ ಸ್ವಾರ್ಥ ಕಾರಣಗಳಿಗಾಗಿ ಮತ್ತು ಅಗತ್ಯಗಳಿಗಾಗಿ ನೀವು ನಿಮ್ಮೊಂದಿಗೆ ಹೊಂದಿರುವ ಸಂಬಂಧಗಳು ಈ ತಿಂಗಳಲ್ಲಿ ಸ್ವಾಭಾವಿಕವಾಗಿ ಕೊನೆಗೊಳ್ಳುತ್ತವೆ. ಇದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯ ಸಂಕೇತವಾಗಿದೆ. ಇದು ಆರಂಭದಲ್ಲಿ ನಿಮಗೆ ನೋವನ್ನುಂಟು ಮಾಡಿತು. ಮದುವೆ ವಿಳಂಬವಾದವರಿಗೆ ದೇವರು ನನಗಾಗಿ ವಿಶೇಷ ಮತ್ತು ಪರಿಪೂರ್ಣ ವ್ಯಕ್ತಿಯನ್ನು ಸಿದ್ಧಪಡಿಸುತ್ತಿದ್ದಾನೆ ಎಂಬ ನಂಬಿಕೆ ಈ ತಿಂಗಳು ನಿಮ್ಮಲ್ಲಿ ಬಲವಾಗಿ ಬೇರೂರುತ್ತದೆ. ಕರ್ಮ ಸಿದ್ಧಾಂತ ಮತ್ತು ವೈರಿಗಳ ಪತನ. ನಿಮ್ಮ ವೃತ್ತಿಜೀವನದಲ್ಲಿ ಅಥವಾ ಸಮಾಜದಲ್ಲಿ ನಿಮ್ಮನ್ನು ನಂಬಿ ನಿಮಗೆ ದ್ರೋಹ ಮಾಡಿದವರು, ನಿಮ್ಮ ಸಹಾಯ ಪಡೆದು ನಿಮಗೆ ಬೆನ್ನು ತಿರುಗಿಸಿದವರು, ಅಂತಹ ಜನರಿಂದಾಗಿ ನೀವು ಅನೇಕ ರಾತ್ರಿ ಕಣ್ಣೀರು ಸುರಿಸಿದ್ದೀರಿ. ಆದರೆ ಈ ಮೇ 24ರ ನಂತರ ಕರ್ಮಚಕ್ರವು ಸಂಪೂರ್ಣವಾಗಿ ತಿರುಗಲಿದೆ. ನೀವು ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ, ಯಾರನ್ನೂ ಶಪಿಸುವ ಅಗತ್ಯವಿಲ್ಲ. ಕರ್ಮ ಸಿದ್ಧಾಂತವು ತನ್ನ ಕೆಲಸವನ್ನು ಪ್ರಾರಂಭಿಸುತ್ತದೆ. ಈ ಬೆಳವಣಿಗೆಗೆ ಅಡ್ಡಿಪಡಿಸಿದ ಮತ್ತು ನಿಮ್ಮ ಹೆಸರನ್ನು ಕೆಡಿಸಲು ಸಂಚು ರೂಪಿಸಿದವರು ತಮ್ಮ ಕರ್ಮದ ಶಿಕ್ಷೆಯನ್ನು ಒಂದೊಂದಾಗಿ ಅನುಭವಿಸುತ್ತಾರೆ ಎಂಬುದನ್ನು ನೀವು ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡುತ್ತೀರಿ. ಅದು ನೀವು ಬಯಸಿದ್ದಲ್ಲದಿದ್ದರೂ ಅವರು ಮಾಡಿದ ಪಾಪಕ್ಕೆ ವಿಶ್ವವು ಅವರಿಗೆ ಸರಿಯಾದ ಮನಸ್ಸನ್ನು ನೀಡುತ್ತದೆ. ಒಮ್ಮೆ ನಿಮ್ಮನ್ನು ಹೆದರಿಸಿದವರು ಅಥವಾ ನಿಮ್ಮನ್ನು ಅವಮಾನಿಸಿದವರು ಈಗ ನಾಚಿಕೆಯಿಂದ ನಿಮ್ಮ ಮುಂದೆ ನಿಲ್ಲುತ್ತಾರೆ. ಅವರ ಕುತಂತ್ರಗಳು ಮತ್ತು ಅವರ ಮಾತುಗಳು ಇನ್ನು ಮುಂದೆ ನಿಮ್ಮ ಹೃದಯವನ್ನು ನೋಯಿಸುವುದಿಲ್ಲ. ಅದು ನಿಮ್ಮ ನಿಜವಾದ ಗೆಲುವು. ಈಗ ನಿಮ್ಮ ಶತ್ರುಗಳ ವಿರುದ್ಧ ನೀವು ಹೊಂದಿರುವ ಏಕೈಕ ಅಜೇಯ ಆಯುಧವೆಂದರೆ ನಿಮ್ಮ ಮೌನ. ನೀವು ಮೌನವಾಗಿ ಮತ್ತು ದೃಢವಾಗಿ ನಿಮ್ಮ ಗುರಿಯತ್ತ ಸಾಗುತ್ತಿದ್ದರೆ, ನಿಮ್ಮನ್ನು ಟೀಕಿಸಿದವರು ಅವರ ದೃಷ್ಟಿಯಲ್ಲಿ ಕೊಳೆತವಾಗಿದ್ದರೂ ಸಹ ತಮ್ಮನ್ನು ತಾವು ಸುಟ್ಟುಹಾಕಿಕೊಂಡು ಹಿಮ್ಮೆಟ್ಟುತ್ತಾರೆ. ಮೇ ತಿಂಗಳ ಹೊತ್ತಿಗೆ ನಿಮ್ಮ ಮನಸ್ಸಿನಲ್ಲಿ ಅದ್ಭುತವಾದ ಗಂಭೀರ ಶಾಂತಿ ಮೂಡುತ್ತದೆ. ಇಂದಿನಿಂದ ನನ್ನ ಪ್ರಯಾಣವು ವಿಜಯದ ಕಡೆಗೆ ಮಾತ್ರ ಎಂದು ನೀವು ಭಾವಿಸುವಿರಿ. ಮೇ 24ರ ನಂತರ ವೃಶ್ಚಿಕ ರಾಶಿಯವರು ತಮ್ಮ ಶತ್ರುಗಳು ಮತ್ತು ಅವರ ಕುತಂತ್ರಗಳ ಬಗ್ಗೆ ಯೋಚಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಾರೆ, ಏಕೆಂದರೆ ನಿಮ್ಮ ಗಮನವು ಈಗ ನಿಮ್ಮ ವೈಯಕ್ತಿಕ ಪ್ರಗತಿ ಮತ್ತು ನಿಮ್ಮ ವೈಯಕ್ತಿಕ ಪ್ರಗತಿ ಮತ್ತು ಮಾನಸಿಕ ಆರೋಗ್ಯದ ಪುನಃಸ್ಥಾಪನೆಯ ಮೇಲೆ ಇರುತ್ತದೆ. ವಾಸ್ತವವಾಗಿ ವೃಶ್ಚಿಕ ರಾಶಿಯವರ ಆರೋಗ್ಯ ಸಮಸ್ಯೆಗಳು ಕೇವಲ ಹೊರಗೆ ಗೋಚರಿಸುವುದಿಲ್ಲ, ಅವು ನಿಮ್ಮ ಮನಸ್ಸಿನಲ್ಲಿ ನೀವು ಹೊತ್ತಿರುವ ಹೊರೆಯ ಪ್ರತಿಬಿಂಬವಾಗಿದೆ. ಅನಗತ್ಯ ಆಲೋಚನೆಗಳಿಂದ ಉಂಟಾದ ಗಾಯಗಳನ್ನು ನಿಮ್ಮ ಹೃದಯದಲ್ಲಿ ಮರೆಮಾಡುವುದರಿಂದ ನಿಮ್ಮ ಆರೋಗ್ಯವು ಹಾನಿಗೊಳಗಾಗಿದೆ ಎಂಬುದು ನಿಜ. ಆದರೆ ಮೇ 24ರಿಂದ ತಿಂಗಳ ಮಧ್ಯದವರೆಗೆ ನಿಮ್ಮೊಳಗೆ ಹೊಸ ಪ್ರಜ್ಞೆ ಉದ್ಭವಿಸುತ್ತದೆ ಎಂದು ಯಾರೂ ಬಂದು ಹೇಳುವ ಅಗತ್ಯವಿಲ್ಲ. ನಿಮ್ಮ ದೇಹವು ನಿಮ್ಮೊಂದಿಗೆ ಮೌನವಾಗಿ ಮಾತನಾಡಲು ಪ್ರಾರಂಭಿಸುತ್ತದೆ. ನೀವು ಸ್ವಲ್ಪವೂ ಆಯಾಸ ಅಥವಾ ನಿದ್ರಾಹೀನತೆಯನ್ನು ನಿರ್ಲಕ್ಷಿಸದೆ ಯೋಧನಂತೆ ನಿಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳುತ್ತೀರಿ. ಆ ಜಾಗರೂಕತೆಯು ಭವಿಷ್ಯದಲ್ಲಿ ಯಾವುದೇ ದೊಡ್ಡ ಕಾಯಿಲೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ನಿಮ್ಮ ದೇಹವನ್ನು ಸದೃಢವಾಗಿಡಲು ನೀವು ಮೊದಲು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬೇಕು ಎಂದು ನೀವು ಅರಿತುಕೊಳ್ಳುವಿರಿ. ಅದಕ್ಕಾಗಿಯೇ ಈ ಮೇ ತಿಂಗಳು ನೀವು ಏಕಾಂತತೆ, ಮೌನ ಮತ್ತು ಚೈತನ್ಯವನ್ನು ಹಂಬಲಿಸುತ್ತೀರಿ. ಇದು ಒಂಟಿತನವಲ್ಲ, ಆದರೆ ನಿಮ್ಮ ಮನಸ್ಸು ಮತ್ತು ದೇಹಕ್ಕೆ ನೀವು ನೀಡುತ್ತಿರುವ ಒಂದು ದೊಡ್ಡ ಗುಣಪಡಿಸುವ ಪ್ರಕ್ರಿಯೆ. ದೈವಿಕ ಚಿಹ್ನೆಗಳು ಮತ್ತು ವಾಕ್ಸಿದ್ಧಿ. ಮತ್ತೊಂದು ಅದ್ಭುತ ವಿಷಯವೆಂದರೆ ಈ ಅವಧಿಯಲ್ಲಿ ನೀವು ವಿಶ್ವದೊಂದಿಗೆ ಬೇರ್ಪಡಿಸಲಾಗದ ಸಂಪರ್ಕವನ್ನು ಪಡೆಯುತ್ತೀರಿ. ನಿಮ್ಮ ಜೀವನದಲ್ಲಿ ಸಂಭವಿಸುವ ಯಾವುದೂ ಕಾಕತಾಳೀಯವಲ್ಲ ಮತ್ತು ಎಲ್ಲವೂ ದೈವಿಕ ಯೋಜನೆಯೆಂದು ನೀವು ನಂಬುವಿರಿ. ನೀವು ಯಾವುದೋ ವಿಷಯದ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದ್ದರೆ, ನೀವು ಎಲ್ಲೋ ಮತ್ತು ಎಲ್ಲೋ ಅದೇ ವಿಷಯವನ್ನು ಕೇಳುತ್ತೀರಿ. ನೀವು ಒಬ್ಬ ವ್ಯಕ್ತಿಯ ಬಗ್ಗೆ ಯೋಚಿಸಿದಾಗ ಆ ವ್ಯಕ್ತಿಯು ನಿಮ್ಮನ್ನು ಕರೆಯುತ್ತಾನೆ ಅಥವಾ ನಿಮ್ಮನ್ನು ಭೇಟಿಯಾಗುತ್ತಾನೆ. ಇವು ಕೇವಲ ಕಾಕತಾಳೀಯವಲ್ಲ, ಇವು ನಿಜವಾಗಿಯೂ ಭಗವಾನ್ ವೆಂಕಟೇಶ್ವರ ಸ್ವಾಮಿ ನಿಮಗೆ ಕಳುಹಿಸುತ್ತಿರುವ ದೈವಿಕ ಚಿಹ್ನೆಗಳು. ವಿಶೇಷವಾಗಿ ಮೇ 24ರ ನಂತರ ನೀವು ಕನಸುಗಳ ಮೂಲಕ ಕೆಲವು ಅತ್ಯಂತ ಶಕ್ತಿಶಾಲಿ ಸೂಚನೆಗಳನ್ನು ಪಡೆಯುತ್ತೀರಿ. ನಿಮ್ಮ ಕನಸಿನಲ್ಲಿ ಭವ್ಯವಾದ ದೇವಾಲಯಗಳು, ಬೆಳಗಿದ ದೀಪಗಳು ಅಥವಾ ಪ್ರಕಾಶಮಾನವಾದ ಸೂರ್ಯೋದಯವನ್ನು ನೀವು ನೋಡಿದರೆ ಅವುಗಳನ್ನು ನಿರ್ಲಕ್ಷಿಸಬೇಡಿ. ದೇವರು ನಿಮ್ಮ ಆಂತರಿಕ ಸ್ವಭಾವದ ಮೂಲಕ ನಿಮ್ಮೊಂದಿಗೆ ನೇರವಾಗಿ ಮಾತನಾಡುತ್ತಿದ್ದಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಹೊಸ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅವಕಾಶವಿದೆ. ಈ ಚಿಹ್ನೆಗಳನ್ನು ಗುರುತಿಸಿ ಮತ್ತು ನಿಮ್ಮ ಆಂತರಿಕ ಸ್ವಭಾವವು ನಿಮಗೆ ಹೇಳುವುದನ್ನು ಆಲಿಸಿ.
ಅದು ನಿಮ್ಮನ್ನು ಮುಂದಿನ ಹಂತದ ಯಶಸ್ಸಿನತ್ತ ಕೊಂಡೊಯ್ಯುವ ಏಕೈಕ ಮಾರ್ಗವಾಗಿದೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ದೇವರು ನೀಡಿದ ಒಂದು ದೊಡ್ಡ ಕೊಡುಗೆ ಮಾತು. ನಿಮ್ಮ ಮಾತುಗಳು ವಿಶೇಷ ಪರಿಣಾಮವನ್ನು ಬೀರುತ್ತವೆ, ಇತರರನ್ನು ಬಂಧಿಸುವ ತೀಕ್ಷ್ಣತೆಯನ್ನು ಹೊಂದಿರುತ್ತವೆ. ನೀವು ಯಾವುದನ್ನಾದರೂ ಬಲವಾಗಿ ಯೋಚಿಸಿದರೆ ಅದು ಸಂಭವಿಸುತ್ತದೆ. ಅದನ್ನೇ ನಾವು ವಾಗ್ಮಿತೆ ಎಂದು ಕರೆಯುತ್ತೇವೆ. ಆದರೆ ಇಲ್ಲಿಯವರೆಗೆ ನೀವು ನಿಮ್ಮೊಳಗಿನ ಈ ಶಕ್ತಿಯನ್ನು ಸಂಪೂರ್ಣವಾಗಿ ಗುರುತಿಸಿಲ್ಲ, ಅಥವಾ ಅನಗತ್ಯ ಪದಗಳಿಂದಾಗಿ ನೀವು ಈ ಶಕ್ತಿಯನ್ನು ವ್ಯರ್ಥ ಮಾಡಿದ್ದೀರಿ. ಮೇ 24ರ ನಂತರ ನಿಮ್ಮ ಮಾತುಗಳಲ್ಲಿ ಒಂದು ಗಂಭೀರತೆ ಮತ್ತು ಸ್ಪಷ್ಟತೆ ಬರುತ್ತದೆ. ನೀವು ಯಾವುದರ ಬಗ್ಗೆ ಬಲವಾಗಿ ಯೋಚಿಸುತ್ತೀರೋ ಅದರ ಬಗ್ಗೆ ನೀವು ಖಚಿತವಾಗಿರುತ್ತೀರಿ. ಕೃತಜ್ಞತೆಗಳು.